ವೆಲ್ಕಮ್ ಬ್ಯಾಕ್ ಟು ಅನುಗೌಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಅನು. ಎಲ್ಲರೂ ಹೇಗಿದ್ದಾರೆ ಸ್ನೇಹಿತರೆ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಭಾನುವಾರ ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡಿದ್ದೀನಿ. ಇವತ್ತು ನಮ್ಮ ಮನೆ ದೇವ್ರ ವಾರ ಕೂಡ ಅಲ್ವಾ, ಹಾಗಾಗಿ ಬೆಳಗ್ಗೆಯಿಂದ ಸ್ವಲ್ಪ ಕ್ಲೀನಿಂಗ್ ಮಾಡಿಕೊಂಡು ನೆಲ ಒರೆಸ್ಕೊಂಡು ಅಡುಗೆ ನಾಷ್ಟ ಎಲ್ಲ ಮಾಡಿ ಅಪ್ಪುನ ಊಟ ಮಾಡಿಸಿ ಮಲಗಿಸಿದ್ದೀನಿ. ಇವಾಗ ನಾನು ದೇವ್ರ ಪೂಜೆ ಮಾಡಿಕೊಂಡು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇವತ್ತಿನ ದಿನ ಹೇಗೆ ಹೋಗುತ್ತೆ, ಏನು ಎತ್ತ ಅಂತೆಲ್ಲ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಮರಿದಂಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಕೊನೆವರೆಗೂ ವಿಡಿಯೋನ ನೋಡಿ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ಇವತ್ತು ಸ್ಯಾರಿ ಕೂಡ ವೇರ್ ಮಾಡಿದ್ದೆ, ಯಾಕೋ ವೇರ್ ಮಾಡಿ ಪೂಜೆ ಮಾಡಬೇಕು ಅನ್ನಿಸ್ತು. ಹಾಗಾಗಿ ನಾಳೆ ನಿಮಗೆ ಗೊತ್ತಿರೋ ಹಾಗೆ ರಾಮನ ಮಂದಿರ ಓಪನಿಂಗು, ಹಾಗೆ ಪೂಜೆ ಕೂಡ ಮಾಡಬೇಕು ನಾಳೆನೂ. ಹಾಗಾಗಿ ಇವತ್ತು ಆಲ್ಮೋಸ್ಟು ದೇವ್ರ ಮನೇಲಿ ಕ್ಲೀನ್ ಮಾಡಿಕೊಂಡ್ರೆ ನಾಳೆ ಬೆಳಗ್ಗೆ ಬೇಗ ಇದ್ದು ಪೂಜೆ ಮಾಡೋದಕ್ಕೂ ಆಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ. ನೋಡ್ಬೋದು ಎಲ್ಲ ಪೂಜೆಗೆ ರೆಡಿ ಮಾಡಿದ್ದೀನಿ. ಇವಾಗ ಬೇಗ ಪೂಜೆನ ಮಾಡ್ಕೊಳ್ಳೋಣ ಬನ್ನಿ. ದೇವ್ರ ಪೂಜೆ ಎಲ್ಲ ಮುಗಿಸಿದ ತಕ್ಷಣ ಅಪ್ಪು ಕೂಡ ಎದ್ಬಿಟ್ಟ. ಹಾಗಾಗಿ ಅವನು ಕರ್ಕೊಂಬಂದು ಕೂರಿಸಿ ಕೈ ಮುಗಿ ಅಂತಲೇ ಹೇಳ್ತಾರೆ. ಯಾಕೋ ಗೊತ್ತಿಲ್ಲ, ಅವ್ನು ಮೂಡಿರಲಿಲ್ಲ ಅಂತ ಅನ್ಸುತ್ತೆ, ಹಾಗಾಗಿ ಕೈ ಮುಗಿಲಿಲ್ಲ. ಹಾಗೆ ನಾನು ಭಕ್ತಿ ಹಾಡು ಹೇಳ್ತಾಯಿದ್ರೆ ಅವನು ಕೂಡ ಅದನ್ನು ಕೇಳಿಸ್ಕೊಂಡು ಕೂತಿದ್ದ. ಹಾಗೆ ಒಬ್ಬರು ಮಲ್ಲಿಕಾರ್ಜುನ್ ಅಂತ, ಅವರ ತಂಗಿ ಬರ್ತಡೇ ಇದೆ, ನನಗೆ ವಿಶ್ ಮಾಡಿ ನನ್ನ ತಂಗಿಗೆ ಅಂತ ಕೇಳಿದರು. ಹಾಗಾಗಿ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಜ್ಯೋತಿ ಅವರೇ ಕರೆಕ್ಟಾಗಿ ಹೇಳಿದೆ ಅಂತ ಅನಿಸುತ್ತೆ ಹೆಸರನ್ನ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ತಾನೇ ದೇವ್ರ ಪೂಜೆ ಎಲ್ಲ ಮಾಡಿ ಇವತ್ತು ನಾನು ನಮ್ಮ ಮನೆಯ ಹೋಮ್ ಟೂರನ್ನು ಮಾಡಿದ್ದೀನಿ. ಆ ಕಂಪ್ಲೀಟ್ ವಿಡಿಯೋನ ನಾನು ಮೊದಲು ಅಪ್ಲೋಡ್ ಮಾಡ್ತೀನಿ. ಸೊ ಈ ವಿಡಿಯೋ ಬರೋಕ್ಕಿಂತ ಮುಂಚೆ ಹೋಮ್ ಟೂರ್ ಬ್ಲಾಗ್ ಬರುತ್ತೆ, ನೋಡಿ. ಇನ್ನು ಯಾರಾದರೂ ನೋಡಿಲ್ಲ ಅಂದರೆ ಒಂದು ಸತಿ ಚೆಕ್ಔಟ್ ಮಾಡಿ. ನಾನು ಎಂಡ್ ಸ್ಕ್ರೀನಲ್ಲೂ ಕೊಡ್ತೀನಿ, ಐ ಕಾರ್ಡಲ್ಲೂ ಕೂಡ ಕೊಟ್ಟಿರ್ತೀನಿ. ಒಂದು ಸತಿ ಚೆಕ್ ಮಾಡಿ ಹೇಗಿದೆ ನಮ್ಮ ಮನೆ ಅಂತ ಹೇಳಿ ಆ್ಯಂಡ್ ಕಮೆಂಟ್ ಮೂಲಕ ತಿಳಿಸಿ. ಪೂಜೆ ಎಲ್ಲ ಆಯಿತು. ಇವಾಗ ಫಟಾಫಟ್ ಅಂತ ಅಡುಗೆ ಮಾಡಬೇಕು. ಆಲ್ರೆಡಿ 1:15 ಆಗೋಯಿತು ನಾನು ವಿಡಿಯೋ ಎಲ್ಲ ಮಾಡೋ ಅಷ್ಟೊತ್ತಿಗೆ. ಹಾಗಾಗಿ ಇವಾಗ ಫಸ್ಟು ಅಡುಗೆ ಮಾಡಿ ಸ್ವಲ್ಪ ಊಟ ಮಾಡಿಬಿಟ್ಟು ಆಮೇಲೆ ಮೊದಲು ಪಾಪುಗೆ ಏನಾದರೂ ತಿನ್ನಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಸರಿ ಮಾಡ್ತಾಯಿದ್ದೆ. ಅವನಿಗೆ ಬೆಳಗ್ಗೆ ಸ್ವಲ್ಪ ಪುಳಿಯೋಗರೆಗೆ ಸ್ವಲ್ಪ ತುಪ್ಪ ಹಾಕಿ ತಿನ್ನಿಸಿದ್ದೆ. ಹಾಗಾಗಿ 1:15 ಆಗಿಬಿಟ್ಟಿತ್ತಲ್ಲ, ಅವ್ನು ಎದ್ದಿದ್ನಲ್ಲ. ಹಾಗಾಗಿ ಫಸ್ಟ್ ಅವ್ನಿಗೆ ಏನಾದರೂ ಮಾಡಿ ತಿನ್ನಿಸ್ಬಿಟ್ರೆ ಆಮೇಲೆ ನಾವು ಮಾಡಿಕೊಂಡು ಆಮೇಲೆ ನಾವು ಬೇಕಾದ್ರೆ ತಿನ್ಬೋದು ಅಂತ ಹೇಳಿ ಅವ್ನಿಗೆ ತಿನ್ನಿಸಿದ್ರೆ ಆಮೇಲೆ ಅವ್ನು ಆಟ ಆಡಿಕೊಂಡು ಕೂಡ ಇರ್ತಾನೆ. ಹಾಗಾಗಿ ಅವನಿಗೆ ತಿನ್ನಿಸ್ತಾ ಹಾಗೆ ನನ್ನ ಒಂದು ಫೇವ್ರೆಟ್ ಯೂಟ್ಯೂಬರ್ದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದರು. ಆ್ಯಂಡ್ ಅಪ್ಪುಗೂ ಕೂಡ ಆ ಯೂಟ್ಯೂಬರ್ ಮಗ ಅಂದರೆ ತುಂಬಾ ಇಷ್ಟ. ಆ ಪಾಪ ಅಂತ ನೋಡಿಕೊಂಡು ಎಂಜಾಯ್ ಮಾಡ್ತಾ ಇರ್ತಾನೆ. ಯಾರು ಅಂತ ನೀವು ಕೂಡ ನೋಡಿ ಹೇಗೆ ಅಪ್ಪು ರಿಯಾಕ್ಟ್ ಮಾಡ್ತಾನೆ ಅಂತ. ಅಪ್ಪು, ಪ್ರೀತಿ ಇಷ್ಟನಾ ನಿಂಗೆ? ಪ್ರೀತಿ ಇಷ್ಟನಾ? ಏನ್ ಮಾಡ್ತಾನೆ ಪ್ರೀತಮ್? ಯಾರದು? ನನಗೂ ಕೂಡ ತುಂಬ ಇಷ್ಟ, ಅವನಿಗೂ ಕೂಡ ಇಷ್ಟ ಮಗು ಅಂದರೆ. ನಾನು ನೋಡ್ಬೇಕಾದ್ರೆ ಅವನು ಕೂಡ ನೋಡಿ ಅವನಿಗೂ ಇಷ್ಟ ಆಗ್ಬಿಟ್ಟಿದೆ ಇವಾಗ ಅವ್ರ ಮಗ ಅಂದರೆ. ಹಾಗೆ ಇವಾಗ ನಾನು ಆಲೂ ಪರೋಟಾಗೆ ಆಲೂಗಡ್ಡೆನ ಸ್ವಲ್ಪ ಬೇಯಿಸೋದಕ್ಕೆ ಅಂತ ಎತ್ತಿಟ್ಬಿಟ್ಟು ಚಪಾತಿಗೆ ಸ್ವಲ್ಪ ಕ್ಯಾರೆಟ್ ಪ್ಯೂರಿ ಹಾಕೋಣ ಅಂತ ಹೇಳ್ಬಿಟ್ಟು ಕಟ್ ಮಾಡ್ಕೊಳ್ತಾ ಇದ್ದೆ ಸಣ್ಣದಾಗಿ. ಕ್ಯಾರೆಟ್ ಪ್ಯೂರಿ ಹಾಕಿ ಕಲಸಿ ಇಡೋದ್ರಿಂದ ಅಪ್ಪುಗೂ ಕೂಡ ಸ್ವಲ್ಪ ಕೈಗೆ ಕಿತ್ಕೊಟ್ರೆ ಅವನು ಕೂಡ ಮೆತ್ತಗಿದೆ ಅಂತ ಹೇಳ್ಬಿಟ್ಟು ತಿಂತಾನೆ. ಹಾಗಾಗಿ ನಾನು ಪ್ರತಿ ಸತಿ ಮಾಡಿದಾಗ ಈ ಥರ ಯಾವುದಾದ್ರೂ ಒಂದನ್ನು ಮಿಕ್ಸ್ ಮಾಡಿ ಮಾಡ್ತೀನಿ. ಟೈಮ್ ಸಿಕ್ಕಿಲ್ಲ ಅಂದರೆ ಆಗೋದಿಲ್ಲ, ಹಾಗೆ ಕಲಸಿ ಮಾಡ್ತೀನಿ. ಸ್ವಲ್ಪ ಗೋಧಿ ಹಸಿಟ್ಟಿಗೆ ಸ್ವಲ್ಪ ಉಪ್ಪು, ಸ್ವಲ್ಪ ಎಣ್ಣೆ, ಹಾಗೆ ಇವಾಗ ನಾನೇನು ಪ್ಯೂರಿ ಮಾಡ್ಕೊಂಡಿದ್ದೆ ಅಲ್ವಾ ಕ್ಯಾರೆಟ್ದು, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಅದನ್ನು ಸ್ವಲ್ಪ ಸಾಫ್ಟ್ ಆಗೋ ಥರ ಬಿಡಬೇಕು. ನಿಮ್ಗೆ ಇನ್ನೂ ಕಲರ್ ಬರಬೇಕು ಅದಂದರೆ ಇನ್ನೂ ಒಂದೆರಡನ್ನ ಕಟ್ ಮಾಡಿ ಹಾಕ್ಕೊಳ್ಳಿ ಅಷ್ಟೇ. ಹಾಗೆ ಇವಾಗ ಚೆನ್ನಾಗಿ ಅದನ್ನು ಸ್ವಲ್ಪ ಆಯಿಲೆಲ್ಲ ಹಾಕಿ ಚೆನ್ನಾಗಿ ಮಿದ್ದಿ ಎತ್ತಿಟ್ಕೊಂಡು ನಾನು ನೆಕ್ಸ್ಟು ಚಟ್ನಿನೂ ಮಾಡ್ತಾಯಿದ್ದೀನಿ. ನಾನು ಚಟ್ನಿ ಮಾಡಿಕೊಂಡು ಆಮೇಲೆ ನಾವೇನು ಸ್ಟಫಿಂಗ್ ರೆಡಿ ಮಾಡ್ತೀವಲ್ಲ ಆಲೂ ಸ್ಟಫಿಂಗು, ಅದನ್ನು ಕೂಡ ಮಾಡ್ಕೊತೀನಿ. ಇವಾಗ ನೋಡ್ಬೋದು ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಅದು ಚೆನ್ನಾಗಿ ಇದಾಗಿದೆ. ಇವಾಗ ನಾನು ಕಡಲೆ ಬೀಜ ಚಟ್ನಿಗೆ ಎಲ್ಲನೂ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಡಲೆ ಬೀಜ ಹಾಗೆ ಕಡಲೆನೂ ತೊಗೊತೀನಿ, ಯಾಕಂದರೆ ಕಾಯಿ ನಾನು ಯೂಸ್ ಮಾಡ್ತಾಯಿಲ್ಲ ಅಲ್ವಾ. ಹಾಗಾಗಿ ಸ್ವಲ್ಪ ಕಡಲೆ ಬೀಜನ ಹುರ್ಕೊತಾ ಇದ್ದೀನಿ.
ಕಡಲೆ ಬೀಜ ಜೊತೆಗೆ ನಾನು ಒಂದು 4 ಹಸಿಮೆಣ್ಸಿನ್ಕಾಯಿನೂ ಕೂಡ ಹಾಕಿ ಚೆನ್ನಾಗಿ ಹುರ್ಕೊತೀನಿ. ನೀವು ಬೇಕಾದರೆ ಸಪ್ರೇಟಾಗೂ ಕೂಡ ಹಸಿಮೆಣ್ಸಿನ್ಕಾಯಿನ ಹಾಕಿ ಹುರ್ಕೊಬೋದು. ಆದರೆ ಇದ್ರ ಜೊತೆನೇ ಏನಕ್ಕೆ ಎಡೆಡ್ ಕೆಲಸ ಅಂತ ಹೇಳ್ಬಿಟ್ಟು ಅದ್ರ ಜೊತೆನೇ ಹಾಕಿ ಹುರ್ಕೊತಾ ಇದ್ದೆ. ಸ್ವಲ್ಪ ಅಂದರೆ ಕಪ್ಪಗಾಗಬಾರ್ದು, ಆ ಥರ ಹುರ್ಕೊಳ್ಳಿ ನೀಟಾಗಿ. ಹಾಗೆ ಆಲೂ ಪರೋಟ ರೆಸಿಪಿನ ಕೇಳ್ತಾಯಿದ್ರಿ, ಹಾಗಾಗಿ ಅದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಇವಾಗ ನಾನು ಚಟ್ನಿಗೆ ಕಡಲೆ ಬೀಜ ಮತ್ತು ಮೆಣಸಿನ್ಕಾಯಿನ ಹುರಿದಾಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕಡಲೆ, ಅದಕ್ಕೆ ಒಂದು 5-6 ಎಸಲಷ್ಟು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು, ಸ್ವಲ್ಪ 1 ಇಂಚಿನಷ್ಟು ಹುಣಸೆಹಣ್ಣನ್ನು ಹಾಕ್ಕೊಂಡು, ರುಚಿಗೆ ತಕ್ಕಷ್ಟು ಉಪ್ಪು, ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ನೀರು ಹಾಕಿ ಫೈನ್ ಪೇಸ್ಟಾಗಿ ಮಾಡ್ಕೊಳ್ಳಿ. ಇವಾಗ ಆಲೂಗಡ್ಡೆ ಸ್ಟಫಿಂಗಿಗೆ ನಾನು ಆಲೂಗಡ್ಡೆ ಕೂಡ ಚೆನ್ನಾಗಿ ಬೆಂದಿದೆ, ಅದನ್ನು ಇವಾಗ ಸ್ಮ್ಯಾಶರಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತೀನಿ. ಅದಕ್ಕೆ ಏನೇನು ಹಾಕ್ಕೊತೀನಿ ಅಂತಲೂ ತೋರಿಸ್ತೀನಿ. ಆಲೂಗಡ್ಡೆ ಸ್ಮ್ಯಾಶ್ ಮಾಡಿರೋದು, ಅದಕ್ಕೆ ಒಂದು 3 ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಖಾರದ ಪುಡಿ, ಹಾಗೆ ಗರಂ ಮಸಾಲ, ಹಾಗೆ ಜೀರಿಗೆ ಪುಡಿ, ಇಷ್ಟನ್ನು ಹಾಕ್ಕೊತೀನಿ. ನಿಮ್ಗೆ ಯಾವುದಾದ್ರೂ ಬೇರೆ ಬೇರೆ ಮಸಾಲೆ ಏನಾದರೂ ಗೊತ್ತಿದ್ರೆ ಅದು ಕೂಡ ಹಾಕ್ಕೊಬೋದು. ಎಲ್ಲನೂ ಒಂದೊಂದು ಸ್ಪೂನಷ್ಟು ಹಾಕ್ಕೊಳ್ಳಿ. ಖಾರದ ಪುಡಿ ಮಾತ್ರ ಸ್ವಲ್ಪ ಖಾರ ನೋಡಿಕೊಂಡು ಹಾಕ್ಕೊಳ್ಳಿ. ನಾನು 2 ಸ್ಪೂನಷ್ಟು ಖಾರನ ಹಾಕ್ಕೊಂಡಿದ್ದೀನಿ. ಹಾಗೆ ಜೀರಿಗೆ ಪುಡಿನೂ ನಾನು ಹಾಕ್ಕೊಂಡಿದ್ದೀನಿ. ನೀವು ಮೆಣಸು ಪುಡಿ ಕೂಡ ಹಾಕ್ಕೊಬೋದು. ನಾನು ಎರಡನ್ನೂ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ, ಹಾಗಾಗಿ ಅದನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಗರಂ ಮಸಾಲ, ಇದನ್ನು ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಪಾನಿಪುರಿ ಸ್ಟಫಿಂಗ್ ಮಾಡ್ಕೊತೀವಲ್ಲ, ಸೇಮ್ ಅದೇ ಥರ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಒಗ್ಗರಣೆಗೆ ಹಾಕಿ, ಇವಾಗ ಹೇಗೆ ಆಲೂಗಡ್ಡೆ ಪಲ್ಯನ ಒಗ್ಗರಣೆ ಹಾಕ್ತೀವಲ್ಲ ಅದೇ ಥರನೂ ಮಾಡ್ಕೊಬೋದು. ಆದರೆ ನನಗೆ ಈ ಥರ ಇಷ್ಟ, ಹಾಗಾಗಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ಜಾಸ್ತಿ ಅಲ್ಲಿ ಕಾಣಿಸ್ತಾ ಇದೆ, ಜಾಸ್ತಿ ಹಾಕ್ಕೊಂಡಿಲ್ಲ, ಸ್ವಲ್ಪ ಮಾತ್ರ ಅಷ್ಟೇ ಹಾಕ್ಕೊಂಡಿರೋದು. ಹಾಗಾಗಿ ಆ ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಆ ಸ್ಟಫಿಂಗ್ನ ಒಂದು ಕರೆಕ್ಟಾಗಿ ಸ್ವಲ್ಪ ಸಾಫ್ಟ್ ಆಗೋ ಥರ ಚೆನ್ನಾಗಿ ಎಲ್ಲನೂ ಉಪ್ಪು ಖಾರ ಎಲ್ಲ ಹಿಡಿಯೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಎತ್ತಿಟ್ಕೊಳ್ಳಿ. ಅದನ್ನು ಆಮೇಲೆ ನಾವು ಒಸ್ಕೊಂಡಾಗ ಚಪಾತಿನ ಅದು ಸ್ಟಫಿಂಗ್ನ ಸಪ್ರೇಟಾಗಿ ಹಾಕ್ಕೋಬೇಕು. ಇವಾಗ ನಾನೇನು ಎತ್ತಿಟ್ಕೊಂಡಿದ್ದೆ ಅಲ್ವಾ, ಗೋಧಿ ಹಸಿಟ್ಟನ್ನ ಕಲಸಿಟ್ಟಿದ್ದೆ ಅಲ್ವಾ, ಅದನ್ನು ಇವಾಗ ಸ್ವಲ್ಪನೇ ತೊಗೊಂಡು ಅದನ್ನು ಚೆನ್ನಾಗಿ ರೋಲ್ ಮಾಡಿ ಫಸ್ಟು ಅದನ್ನು ಒಂದು ರೌಂಡ್ ಶೇಪಲ್ಲಿ ಒಸ್ಕೊತೀನಿ. ನಾನು ಸ್ವಲ್ಪ ಅಗಲವಾಗಿ ಸ್ಟಫಿಂಗ್ ಇಡೋ ಥರ ಆಗಬೇಕಲ್ಲ, ಹಾಗಾಗಿ ಒಸ್ಕೊಂಡು ಅದಕ್ಕೆ ನಾನು ಸ್ಟಫಿಂಗ್ ಏನಿದೆ ಆಲೂ ಸ್ಟಫಿಂಗು ಅದನ್ನು ಸ್ವಲ್ಪ ಎಷ್ಟು ಬೇಕೋ ಅಷ್ಟನ್ನು ತೊಗೊಂಡು ಅದ್ರ ಒಳಗೆ ಇಟ್ಟು ಸ್ವಲ್ಪ ನಿಧಾನಕ್ಕೆ ಅದನ್ನು ರೌಂಡಾಗಿ ನಿಮಗೆ ಶೇಪ್ ಗೊತ್ತಾಗುತ್ತೆ, ಆ ರೌಂಡಾಗಿ ನೀವು ನಿಧಾನಕ್ಕೆ ಒಸ್ಕೊಳ್ಳಿ. ಜೋರಾಗಿ ಒಸ್ಯಕ್ಕೆ ಹೋದ್ರೆ ಏನಾಗ್ಬಿಡುತ್ತೆ ಅಂದರೆ ಅದು ಆಲೂಗಡ್ಡೆ ಆಗಿರ್ಬೋದು ಬೇರೆದೆಲ್ಲ ಈಚೆ ಬಂದುಬಿಡುತ್ತೆ. ನಾವೇನು ಸ್ಟಫಿಂಗ್ ಮಾಡಿರ್ತೀವಿ ಅದೆಲ್ಲ ಕಿತ್ಕೊಂಡ್ಬಂದುಬಿಡುತ್ತೆ. ಹಾಗಾಗಿ ಸ್ವಲ್ಪ ನಿಧಾನಕ್ಕೇ ಆ ಸ್ಟಫಿಂಗ್ನ ಇಟ್ಟು ಸ್ಮೂತಾಗಿ ನೀವು ಅದನ್ನು ಮಾಡ್ಕೊಳ್ಳಿ. ಇವಾಗ ನಾನು ಚಪಾತಿ ನೋಡ್ಬೋದು ನಾನು ಒಸ್ಕೊಂಡಿದ್ದೀನಿ. ಅದಕ್ಕೆ ನಾನು ಇವಾಗ ಆಲೂದು ಏನು ಸ್ಟಫಿಂಗ್ ಇತ್ತು ಅದನ್ನು ಸ್ವಲ್ಪ ಉಂಡೆನ ಮಾಡಿಕೊಂಡು ಅದರೊಳಗೆ ಇಟ್ಟು ಸ್ವಲ್ಪ ನೀಟಾಗಿ ಅದನ್ನು ಪ್ಯಾಕ್ ಮಾಡಿ ಸ್ವಲ್ಪ ನಿಧಾನಕ್ಕೆ ಒಸ್ಕೊತೀನಿ. ಇಷ್ಟೇ, ನಮಗೆ ಆರಾಮಾಗಿ ರೆಡಿ ಆಗಿಬಿಡುತ್ತೆ. ಇನ್ನೇನಿಲ್ಲ, ಅದನ್ನು ಹೆಂಚು ಮೇಲೆ ಬೇಯಿಸ್ಕೊಂಡ್ರೆ ಅಷ್ಟೇ. ಯಾಕಂದರೆ ಆಲೂಗಡ್ಡೆ ಎಲ್ಲ ಬೆಂದಿದೆ ಅಲ್ವಾ, ಹಾಗಾಗಿ ನೀವು ಬೇಕಾದ್ರೆ ಆಲೂದು ನನಗೆ ಈ ಥರ ಸ್ಟಫ್ ಇಷ್ಟ ಇಲ್ಲ ಅಂದರೆ ನೀವು ಒಗ್ಗರಣೆಗೆ ಹಾಕ್ಕೊಂಡು ಆಲೂಗಡ್ಡೆ ಸ್ಟಫಿಂಗ್ನ ಒಗ್ಗರಣೆಗೆ ಹಾಕ್ಕೊಂಡು ಆಮೇಲೆ ಈ ಥರ ಚಪಾತಿ ಒಳಗೆ ಹಾಕಿ ಲಟ್ಟಿಸಿ ಎತ್ತಿಕ್ಬೋದು. ಆ ಥರನೂ ನೀವು ಮಾಡ್ಕೊಬೋದು, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ನನಗಿದೊಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ, ಯಾಕಂದರೆ ಮಸಾಲೆ ಎಲ್ಲ ಹಾಕಿರ್ತೀವಲ್ಲ ಹಾಗೇ ಇರುತ್ತೆ. ಹಾಗಾಗಿ ಇವಾಗ ನಾನು ಸ್ವಲ್ಪ ಹಾಗೆ ಕೈ ಹ್ಯಾಂಡ್ ವಾಶ್ ಮಾಡಿಕೊಂಡು ಸ್ವಲ್ಪ ರೋಲ್ ಮಾಡಿಕೊಂಡು ಅದನ್ನು ನಿಧಾನಕ್ಕೆ ಒಸ್ಕೊತೀನಿ, ಇಲ್ಲಾಂದರೆ ಕಿತ್ಕೊಂಡ್ಬಂದ್ಬಿಡೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇವಾಗ ನಾನು ಅದನ್ನು ಸ್ವಲ್ಪ ಎಣ್ಣೆ ಹಾಕಿ ಹೆಂಚಿಗೆ ಅದನ್ನು ಬೇಯಿಸ್ಕೊತಾ ಇದ್ದೀನಿ. ಹಿಂದೆ ಮುಂದೆ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ಸಾಕು, ಆಲೂಗಡ್ಡೆ ಆಲ್ರೆಡಿ ಬೆಂದಿರುತ್ತೆ. ಹಾಗಾಗಿ ಫೈನಲಿ ನಮ್ಮ ಆಲೂ ಪರೋಟ ಹಾಗೆ ಕಡಲೆಕಾಯಿ ಚಟ್ನಿ ಕೂಡ ರೆಡಿ ಆಯಿತು. ಹಾಗೆ ಸ್ವಲ್ಪ ತುಂಬಾ ಹೊಟ್ಟೆ ಹಸಿತಾಯಿತ್ತು ಅಂತಲೇ ಹೇಳ್ಬೋದು. ಮಧ್ಯಾಹ್ನ ಆಲ್ರೆಡಿ ನಾನು ಅಡುಗೆ ಮಾಡೋಷ್ಟೊತ್ತಿಗೆ 3 ಗಂಟೆ ಆಗಿಬಿಟ್ಟಿತ್ತು.
ಫುಲ್ಲು ಹೊಟ್ಟೆ ಹಸಿತಾ ಇರೋದ್ರಿಂದ ಹೋಗಿ ಹಾಕೊಂಡು ತಿಂತಾ ಇದೆ. ಅಪ್ಪು ಕೂಡ ಬಂದಿದ್ದ. ಅವನೇನು ಮಾಡಿದೆ ಅಂದರೆ ಅವ್ನು ಬೇಕು ಅಂತ ಫಸ್ಟ್ ಅಂದ, ಸರಿ ಆಯಿತು ಅಂತ ಕಿತ್ಕೊಟ್ರೆ ಚಟ್ನಿ ಎದ್ದು ಅಂತ ಹೇಳ್ತಾ ಇದ್ದೆ. ಸರಿ ಆಯಿತು ಅಂತ ಎದ್ಬಿಟ್ಟು ಕೊಟ್ಟರೆ ಅದನ್ನ ಈಸ್ಕೊಂಡು ನನಗೆ ವಾಪಸ್ ತಿನ್ನಿಸ್ತಾ ಇದ್ದಾನೆ. ತುಂಬಾ ಒಂಥರ ಕ್ಯೂಟ್ ಮೂಮೆಂಟ್ ಅಂತಲೇ ಹೇಳ್ಬೋದು. ನನಗೆ ಅವಾಗವಾಗ ಆ ಥರ ಮಾಡ್ತಾ ಇರ್ತಾನೆ, ಏನೋ ತಿನ್ಸೋದು ಮಾಡೋದು, ಆಮೇಲೆ ತಿನ್ನಿಸ್ಬಿಟ್ಟು ಕ್ಲಾಪ್ಸ್ ಹೊಡಿಯೋದು, ಈ ಥರ ಎಲ್ಲ ಮಾಡ್ತಾ ಇರ್ತಾನೆ. ಜೊತೆ ತಲೆ ಹರಟೆ ಮಾಡಿಕೊಂಡು ಊಟ ಕೂಡ ಮುಗಿಸ್ಕೊಂಡೆ ಆರಾಮಾಗಿ. ಹಾಗೆ ನಾನು ನನಗೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಸಮಯನ ಯಾವಾಗಲೂ ಒಂದು 10 ನಿಮಿಷ ನನಗೋಸ್ಕರ ಅಂತ ಎತ್ತಿಟ್ಕೊಂಡು ಏನಾದರೂ ಕಲಿಯೋದಕ್ಕೆ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಳ್ತಾ ಇರ್ತೀನಿ. ಆ್ಯಂಡ್ ಕಲಿತೀನಿ, ಯೂಟ್ಯೂಬ್ ನೋಡ್ತೀನಿ, ಮತ್ತು ಗೂಗಲಲ್ಲಿ ಸರ್ಚ್ ಮಾಡಿ ಏನಾದರೂ ಒಂದಿಷ್ಟನ್ನು ಕಲಿಯೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಹಾಗೆ ನೀವು ಟ್ಯೂಷನ್ ಮಾಡ್ತೀರಾ, ಏನಾದರೂ ಪ್ರಿಪೇರ್ ಆಗ್ತೀರಾ ಅಂತ ಒಂದಿಷ್ಟು ಜನ ಕ್ವಶನ್ನ ಕೇಳಿದರು. ಹೌದು, ಇಂಗ್ಲೀಷ್ ಮೀಡಿಯಮ್ ಮಕ್ಕಳಾಗಿರೋದ್ರಿಂದ ನಮಗೆ ಕನ್ನಡ ಎಷ್ಟು ಮುಖ್ಯನೋ ಇಂಗ್ಲೀಷು ಕೂಡ ಅಷ್ಟೇ ಒಂದು ಸ್ವಲ್ಪ ಮುಖ್ಯ ಅಂತಲೇ ಹೇಳ್ತೀನಿ. ಅಂದರೆ ನಮ್ಮ ನಾಲೆಡ್ಜ್ಗೆ ಇರಬೇಕು ಅಂತ. ಹಾಗಾಗಿ ಮಕ್ಕಳು ಸಡನ್ನಾಗಿ ಗ್ರಾಮರ್ ಕೇಳಿದಾಗ, ಅವರು ದಿನನಿತ್ಯ ಸ್ಕೂಲಲ್ಲಿ ಇಂಗ್ಲೀಷ್ ಮಾತಾಡಬೇಕು ಅಂತ ಹೇಳಿದಾಗ, ಅವರು ಕೆಲವೊಂದಿಷ್ಟು ಸೆಂಟೆನ್ಸ್ಗಳನ್ನ ಹೇಳ್ಕೊಡಿ ಅಂತ ಹೇಳಿದಾಗ, ನಾನು ಕೂಡ ಅದನ್ನು ಫಸ್ಟು ತಿಳ್ಕೊಂಡು ಅದನ್ನೆಲ್ಲ ಓದಿಕೊಂಡು ನೀಟಾಗಿ ಅರ್ಥ ಮಾಡಿಕೊಂಡು ಮಕ್ಳಿಗೂ ಕೂಡ ಆರಾಮಾಗಿ ಹೇಳ್ಕೊಡ್ಬೋದು ಅಂತ ಹೇಳಿ ನಾನು ರೀಸೆಂಟಾಗಿ ಒಂದು ಪೇಜ್ನ ನೋಡಿದೆ. ತುಂಬಾ ಇಷ್ಟ ಆಯಿತು ನನಗೆ. ಆ ಪೇಜಲ್ಲಿ ತುಂಬ ಚೆನ್ನಾಗಿ ಅವರು ಹೇಳ್ಕೊಡ್ತಾರೆ, ಅರ್ಥ ಆಗೋ ರೀತಿಯಲ್ಲಿ ಅವರು ಹೇಳ್ಕೊಡ್ತಾರೆ. ಅದೇ ಚಂದು ವಿತ್ ಇಂಗ್ಲೀಷ್ ಅಂತ ಹೇಳ್ಬಿಟ್ಟು ಅವರು ಇಂಗ್ಲೀಷ್ ಸೆಂಟೆನ್ಸೆನ್ಸು, ಡೈಲಿ ಯೂಸ್ ಇಂಗ್ಲೀಷ್ ಸೆಂಟೆನ್ಸಸ್ ಆಗಿರ್ಬೋದು, ತುಂಬ ಚೆನ್ನಾಗಿ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಅವರು ನಮಗೆ ತಿಳಿಸ್ಕೊಡ್ತಾರೆ ಅಂತಲೇ ಹೇಳ್ಬೋದು. ಹಾಗೆ ನಾನು ಈ ಪೇಜ್ನ ತುಂಬಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೂಡ ನಾನು ತಿಳ್ಕೊಳ್ತಾ ಇದ್ದೀನಿ. ನೀವು ಕೂಡ ಒಂದು ಸತಿ ಕೇಳ್ಬೋದು ಅವ್ರು ಹೇಗೆ ಹೇಳ್ಕೊಡ್ತಾರೆ ಅನ್ನೋದನ್ನ. ನೀನು ಮೊದಲು ಅಪಹಾಸ್ಯ ಮಾಡುವುದನ್ನ ಬಿಟ್ಟು ಬಿಡು. ಇದೇ ಸೆಂಟೆನ್ಸ್ ನಾವು ಇಂಗ್ಲಿಷ್ ನಲ್ಲಿ ಯಾವ ತರ ಹೇಳೋದು? ಫಸ್ಟ್ ಯು ಹ್ಯಾವ್ ಟು ಸ್ಟಾಪ್ ಮಾಕಿಂಗ್. ಫಸ್ಟ್ ಯು ಹ್ಯಾವ್ ಟು ಸ್ಟಾಪ್ ಮಾಕಿಂಗ್. ಹಾಗೆ ಒಂದ್ಸತಿನೂ ಕೇಳಿಸ್ಕೊಂಡ್ರೆ ಸಾಕು, ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಹಾಗೆ ಇವರಲ್ಲಿ ನನಗೆ ಇಷ್ಟ ಆಗಿದ್ದು ಏನಂದರೆ, ಇವರೇ ಸ್ವಂತವಾಗಿ PDF ರೆಡಿ ಮಾಡಿದ್ದಾರೆ. ಇಂಗ್ಲೀಷ್ ಬೇಸಿಕ್ ಸೆಂಟೆನ್ಸ್ ಆಗಿರ್ಬೋದು, ಡೈಲಿ ಯೂಸಸ್ ಸೆಂಟೆನ್ಸ್ ಆಗಿರ್ಬೋದು, ಈ ಥರ ಹಲವಾರು PDF ರೆಡಿ ಮಾಡಿರ್ತಾರೆ. ಅದು ಜಸ್ಟ್ ನಮಗೆ 149 ರುಪೀಸ್ಗೆ ಅವರು ನಮ್ಮ ವಾಟ್ಸಪ್ ನಂಬರ್ಗೆ ಅವರು ಕಳಿಸ್ತಾರೆ. ನಾನು ಕೂಡ ಕೆಲವೊಂದಿಷ್ಟನ್ನು ಕಳಿಸ್ಕೊಂಡಿದ್ದೆ. ತುಂಬ ಚೆನ್ನಾಗಿದೆ ಮಾತ್ರ. ಅವರು ಇಂಗ್ಲೀಷ್ ಮತ್ತು ಕನ್ನಡ ಎರಡರಲ್ಲೂ 1000ಕ್ಕಿಂತ ಮೇಲೇ ಅವರು ಸೆಂಟೆನ್ಸ್ಗಳಾಗಿರ್ಬೋದು, ಬೇಸಿಕ್ ಸೆಂಟೆನ್ಸ್ ಆಗಿರ್ಬೋದು, ನಾವು ಡೈಲಿ ಯೂಸ್ ಮಾಡುವಂಥ ಸೆಂಟೆನ್ಸ್ಗಳಾಗಿರ್ಬೋದು, ಅದನ್ನು ಅವರು PDF ಮಾಡಿಕೊಂಡು ಕಳಿಸಿದ್ದಾರೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಅದರಲ್ಲೂ ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕು ಅಂತ ಅಂದರೆ ಇನ್ನೂ ತುಂಬ ಆರಾಮಾಗಿ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ನಾವು ಹೇಳ್ಕೊಡ್ಬೋದು. ಇದು PDF ಆಗಿರೋದ್ರಿಂದ ನಾವು ಎಲ್ಲಿ ಬೇಕಾದರೂ ಕ್ಯಾರಿ ಕೂಡ ಮಾಡ್ಬೋದು. ಆರಾಮಾಗಿ ಫೋನಲ್ಲೇ ಇರುತ್ತೆ. ನಾವು ಮನೆಯಲ್ಲೂ ಕೂತ್ಕೊಂಡು 10 ನಿಮಿಷ ಫೋನಲ್ಲೇ ಓದ್ಕೊಳ್ಬೋದು. ಇಲ್ಲ ಹೊರಗಡೆ ಹೋದಾಗ ಕೂಡ ನಮಗೆ ಬೇಕು ಅಂದಾಗ ಫೋನಲ್ಲೇ ಓದ್ಕೊಳ್ಬೋದು. ಹಾಗಾಗಿ ಆರಾಮಾಗಿ ಬಜೆಟ್ ಫ್ರೆಂಡ್ಲಿ ಅಂತಲೂ ಕೂಡ ನಾನು ಹೇಳ್ತೀನಿ. ನಿಮಗೇನಾದರೂ ಇವ್ರ ಕಾಂಟ್ಯಾಕ್ಟ್ ಬೇಕು ಅಂತಂದರೆ, ನಿಮಗೂ PDF ಬೇಕು ಅಂದರೆ ಈ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಅವರ ನಂಬರ್ ಮತ್ತು ಡೀಟೇಲ್ಸ್ನ ಕೊಟ್ಟಿರ್ತೀನಿ. ಒಂದ್ಸತಿ ಚೆಕ್ಔಟ್ ಮಾಡಿ. ಹಾಗೆ ಸಂಜೆ ಏನಾಯಿತು ಅಂದರೆ ಹಾಲು ಕರಿಬೇಕಾಗಿತ್ತಲ್ಲ, ಹಾಗಾಗಿ ಪ್ರವೀಣ್ ಅವರು 2 ಹಸು ಹಾಲನ್ನ ಕರಿತಾಯಿದ್ರು. ನನಗೆ ಮಿಷಿನ್ ಹಾಕೋಕ್ಕೆ ಹೇಳಿದರು. ನಾನು ಹಾಕ್ತಾಯಿದ್ದೆ, ಸಡನ್ನಾಗಿ ಸ್ಲಿಪ್ ಆಗೋಯಿತು. ಹಾಗಾಗಿ ಅವರೇ ಬಂದು ಹೇಳ್ತಾಯಿದ್ರು, ತಿರ್ಗಿ ಹೆಂಗೆ ಹಾಕೋದು ಇನ್ನೊಂದು ಸತಿ, ಯಾಕೆ ನೋಡ್ಕೊಂಡಿಲ್ವಾ ನೀನು ಅಂತ ಹೇಳ್ತಾಯಿದ್ರು. 2 ಹಸು ಒದಿತವೆ ಕಾಲಲ್ಲಿ, 2 ಹಸು ಆರಾಮಾಗಿರ್ತವೆ. ಮಿಷಿನ್ ಹಾಕಿದ್ರು ಆರಾಮಾಗಿರ್ತವೆ. ಅದಂದರೆ ಜಾಸ್ತಿ ಕರಿಯೋದಕ್ಕಾಗಲ್ಲ ಅಲ್ವಾ. ಹಾಗಾಗಿ ಪ್ರವೀಣ್ ಅವ್ರು ಬೇರೆ ಶಾಪಲ್ಲಿ ಬೇರೆ ಇದ್ದರು. ಭಾನುವಾರ ಫುಲ್ಲು ಜನ. ಹಾಗಾಗಿ ಇವತ್ತು ಅವರು 2 ಹಸು ಅದು ಒದಿತಾವಲ್ಲ, ಅಂದರೆ ಹೆಣ್ಮಕ್ಳು ಕರೆದ್ರೆ ಅದಕ್ಕಾಗಲ್ಲ. ಹಾಗಾಗಿ ಅವರೇ ಕರೆದ್ರು. ಇನ್ನೆರಡಕ್ಕೆ ಮಾತ್ರ ನಾನು ಮಿಷಿನ್ನ ಹಾಕ್ತಾಯಿದ್ದೆ. ಅದು ಕೆಲವು ಸತಿ ಏನಾಗ್ಬಿಡುತ್ತೆ ಅಂದರೆ ಭಯಕ್ಕೆ ಹಿಂದೆಗಡೆ ಹೊರ್ಟೋಗ್ಬಿಡ್ತೀನಿ ನಾನು. ಆವಾಗ ಮಿಷಿನ್ಗೆ ಕರೆಕ್ಟಾಗಿ ಹಾಕೋಕ್ಕಾಗಲ್ಲ. ಹಾಗಾಗಿ ಅವ್ರನ್ನೇ ಕರೆದು ತಿರ್ಗಿ ಹಾಕಿಸ್ತಾ ಇದ್ದೆ, ಹೆಂಗೆ ಕರೆಕ್ಟಾಗಿ ಹಾಕಿದ್ದೀನ ಅಂತ. ನಾನು ಮಿಷಿನಲ್ಲಿ ಹಾಲು ಕರೀತಾ ಇರೋದು ಇದೇ ಮೊದಲು ಟೈಮ್ ಅಂತಲೇ ಹೇಳ್ಬೋದು. ಹಾಗಾಗಿ ಸ್ವಲ್ಪ ಭಯ ಆಗ್ತಾಯಿತ್ತು ಅಷ್ಟೇ. ಹಾಗೆ ನೀವು ಈ ಕೆಲಸ ಎಲ್ಲ ಮಾಡ್ತೀರಾ ಅಂತ ಕೇಳ್ತಾಯಿದ್ರು. ಹೌದು, ಮಾಡ್ತೀನಿ, ಏನು ಮಾಡೋಕ್ಕಾಗಲ್ಲ. ಅಂದರೆ ಜೊತೇಲಿ ಇದ್ಮೇಲೆ ಎಲ್ಲದರಲ್ಲೂ ನಾವು ಅಂದರೆ ಸಪೋರ್ಟಿವ್ ಆಗಿ ನಿಂತ್ಕೊಬೇಕು. ಇವಾಗ ಅವ್ರು ಶಾಪಲ್ಲಿ ಇರ್ತಾರೆ, ನಾನು ಇದಕ್ಕೆ ಈ ಕೆಲಸ ನೋಡ್ಕೊಳ್ಳೋದು, ನಾನೇನಾದರೂ ಮಾಡ್ಬೇಕಾದ್ರೆ ಅವರು ಪಾಪುನ ನೋಡ್ಕೊಳ್ಳೋದಾಗಿರ್ಬೋದು, ಈಚೆ ಏನಾದರೂ ಕೆಲಸ ಮಾಡೋದಾಗಿರ್ಬೋದು, ಅವರು ಅದನ್ನು ಮಾಡ್ಕೊತಾರೆ. ಹಾಗಾಗಿ ಅಷ್ಟೇ. ಇವಾಗ ಆ 2 ಹಸುದು ಮಾತ್ರ ಅವರು ಕರೆದ್ರು. ಆಮೇಲೆ ನಾನು ಅಪ್ಪು ಅಲ್ಲೇ ಕೂತ್ಕೊಂಡು ಅವ್ರ ಅಪ್ಪನ ರೇಗಿಸ್ತಾ ಇದ್ವಿ. ಅಪ್ಪುಗೆ ಹೇಳ್ತಾ ಇದ್ದೆ, ನಿನಗೆ ಅಪ್ಪ ಇಷ್ಟನ ಅಮ್ಮ ಇಷ್ಟನ ಹೇಳು ಅಂದರೆ ಅವನು ಅವ್ರ ಅಪ್ಪನ್ನೇ ರೇಗಿಸ್ತಾ ಇದ್ದ. ಓಯ್ ಅಂದ್ಕೊಂಡು ಹಾಲು ಕರಿಯೋದನ್ನ ನೋಡಿಕೊಂಡು
ಅವ್ರ ಅಪ್ಪನ ತೋರಿಸ್ಕೊಂಡು ನಗಾಡ್ತಾ ಇದ್ದ. ನನಗಂತೂ ಅವನ್ನ ಈ ಥರ ಏನಾದರೂ ಹಸು ಶೆಡ್ ಕರ್ಕೊಂಬಂದ್ಬಿಟ್ರೆ ಇದೇ ಒಂದು ಅವ್ರನ್ನ ರೇಗಿಸೋದು, ಇಲ್ಲ ನನ್ನನ್ನು ರೇಗಿಸೋದು, ಇಲ್ಲ ನಾನೇನೋ ಕ್ಯಾಮ್ರಾ ನೋಡಿದರೆ ಕ್ಯಾಮ್ರಾಗೆ ಓಯ್ ಓಯ್ ಅನ್ನೋದು, ಆಮೇಲೆ ಮುತ್ತು ಕೊಡೋದು, ಅದು ತೋರಿಸೋದು, ಈ ಥರ ಮಾಡ್ತಾ. ಹಳ್ಳೀಲಿ ಯೂಟ್ಯೂಬರ್ ಆಗಿರೋದು ಕಷ್ಟನಾ ಈಸಿನಾ ಹೇಳಿ ನಮಗೂ ಅಂತ ತುಂಬ ಜನ ಕಮೆಂಟ್ಸ್ ಮಾಡಿದ್ರಿ. ಹಾಗೆ ಇನ್ಸ್ಟಾಗ್ರಾಮಲ್ಲೂ ಕೇಳ್ತಾಯಿದ್ರಿ. ಕಷ್ಟ ಅಂತ ನನಗೇನು ಅನಿಸಿಲ್ಲ. ಯಾಕೆ ಅಂದರೆ ನನ್ನ ಸುತ್ತಮುತ್ತ ಇರೋರೆಲ್ಲ ಆಲ್ಮೋಸ್ಟ್ ನನಗೆ ಸಪೋರ್ಟ್ ಮಾಡಿದ್ದಾರೆ. ನನ್ನ ಹಸ್ಬೆಂಡ್ ಆಗಿರ್ಬೋದು, ಅವ್ರ ಫ್ಯಾಮಿಲಿ ಆಗಿರ್ಬೋದು, ನಮ್ಮ ಫ್ಯಾಮಿಲಿ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಹಳ್ಳಿ ಅಂದಮೇಲೆ ನಿಮ್ಗೆ ಗೊತ್ತೇ ಇರುತ್ತೆ, ಏನಾದರೂ ಕ್ಯಾಮ್ರಾ ತೆಗ್ದಿದ ತಕ್ಷಣ ಏನಿದು ವಿಡಿಯೋ ಮಾಡ್ಕೊತವ್ರಲ್ಲ ಅಂತ ಅವ್ರಿಗೂ ಮುಜುಗರ ಇರುತ್ತೆ. ಆದರೆ ನನಗೂ ಅಷ್ಟೇ ಸ್ವಲ್ಪ ಭಯ ಅಲ್ಲ, ಸ್ವಲ್ಪ ಮುಜುಗರ. ಯಾಕೆಂದರೆ ಅವರು ಏನೋ ಕೆಲಸ ಮಾಡ್ತಿರ್ತಾರೆ, ಸಡನ್ನಾಗಿ ನಾವೇನಾದರೂ ವಿಡಿಯೋ ಮಾಡ್ಕೊಳ್ಳೋದು ಅವ್ರಿಗೆ ಇಷ್ಟ ಆಗಲ್ಲ, ಹಾಗಾಗಿ ಮಾಡಲ್ಲ ಅಷ್ಟೇ. ಅಂದರೆ ಇದರಲ್ಲಿ ಪಾಸಿಟಿವ್ ಇದೆ, ನೆಗೆಟಿವ್ ಇದೆ. ಯಾಕಂದರೆ ನೆಗೆಟಿವ್ ಅಂತಂದರೆ ಅಂತಾರೆ, ಏನು ಇವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ವಾ, ಮನೇಲಿ ಆರಾಮಾಗಿ ಮನೇಲಿ ಮಗುನ ನೋಡ್ಕೊಂಡಿರ್ಬೋದಲ್ಲ, ಏನಕ್ಕೆ ಅಂತ ಕೆಲವ್ರು ಆಡ್ಕೊಳ್ಳೋರು ಇರ್ತಾರೆ. ಆದರೆ ಕೆಲವರು ನನಗೇನಾದರೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಈ ಊರಲ್ಲಿರೋ ಎಷ್ಟೋ ಜನ ನಾವು ಓದಿದ್ದೀವಿ, ನಾವೇನು ಮಾಡೋಕ್ಕಾಗ್ತಾಯಿಲ್ಲ, ನೀನು ಮಾಡ್ತಾಯಿದ್ದೀಯ, ಖಂಡಿತವಾಗ್ಲೂ ಮಾಡು, ತುಂಬ ಚೆನ್ನಾಗಿ ಬರ್ತಾಯಿದೆ, ನಾವು ವೀಡಿಯೋಸ್ನ ನೋಡ್ತಾ ಇದ್ದೀವಿ, ನಾನು ಡೈಲಿ ನೋಡ್ತಾ ಇದ್ದೀನಿ ಅಂತ ತುಂಬ ಜನ ಅಂದರೆ ನನಗೂ ಕೂಡ ಫೋನ್ ಮಾಡಿ ತಿಳಿಸ್ತಾರೆ, ಮೆಸೇಜ್ ಮಾಡ್ತಾರೆ ನಮ್ಮೂರವರೇ. ಆಮೇಲೆ ನಾನು ತುಂಬ ಜನ ಕೇಳಿದ್ದೀನಿ, ನಾನು ಕೂಡ ನೋಡೋಕೆ ಕೇಳಿದ್ದೀನಿ. ಈ ಊರವರೇ ತುಂಬ ಜನ ನನಗೆ ಪಾಸಿಟಿವ್ ಆಗಿ ಮಾತಾಡಿ, ಇನ್ನೂ ಬೇರೆಯವ್ರಿಗೂ ಕೂಡ ನನ್ನ ಚಾನಲ್ ಇದೆ, ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತಲೂ ತುಂಬ ಜನಕ್ಕೆ ಹೇಳಿದ್ದಾರೆ. ಅಷ್ಟು ಖುಷಿ ಆಗುತ್ತೆ. ಯಾಕಂದರೆ ನೆಗೆಟಿವ್ ಇರುತ್ತೆ, ಒಂದು ಕಡೆ ಪಾಸಿಟಿವ್ ಇರುತ್ತೆ. ಎಲ್ಲ ಕಡೆನೂ ಅಷ್ಟೇ, ನಾವು ಇದೊಂದೇ ಕೆಲಸದಲ್ಲಿ ಅಂತ ಅಲ್ಲ, ನಾವು ಇನ್ನೊಂದು ಕೆಲ್ಸಕ್ಕೆ ಹೋಗ್ತೀವಿ ಅಂದರೆ ಅಲ್ಲೂ ನೆಗೆಟಿವ್ ಇರುತ್ತೆ, ಅಲ್ಲೂ ಪಾಸಿಟಿವ್ ಇರುತ್ತೆ. ನಾವು ಎರಡನ್ನೂ ತೊಗೊಳ್ಬೇಕಾಗುತ್ತೆ. ಕೆಲವು ಸತಿ ನಮಗೆ ಒಳ್ಳೆ ಕಮೆಂಟ್ಸು ಬರುತ್ತೆ, ಕೆಲವು ಸತಿ ಕೆಟ್ಟ ಕಮೆಂಟ್ಸು ಬರುತ್ತೆ. ನಾನು ಎರಡಕ್ಕೂ ಹಾರ್ಟ್ ಕೊಡ್ತೀನಿ. ಎರಡನ್ನೂ ನಮಗೆ ಬೇಕು, ಏನು ಮಾಡೋಕ್ಕಾಗಲ್ಲ. ಪಾಸಿಟಿವ್ ಕಮೆಂಟ್ಸ್ ಎಷ್ಟು ನಮಗೆ ಬರುತ್ತೋ, ಎಷ್ಟು ನಮ್ಮನ್ನ ಪಾಸಿಟಿವ್ ಆಗಿ ಎಂಕರೇಜ್ ಮಾಡೋರು ಇರ್ತಾರೋ, ಅಷ್ಟೇ ನೆಗೆಟಿವ್ ಆಗಿ ನಮ್ಗೆ ಹೇಳೋರು ಇರ್ತಾರೆ. ಏನು ಅವಳೇನು ಮಾಡ್ತಾ ಇರೋದು ಬಿಡು, ಅವಳೇನು ಮಾಡ್ತಾ ಇರೋದು ಬಿಡು ಅಂತ ಇದೇ ಥರನೇ ಕಮೆಂಟ್ಸ್ ಮಾಡ್ತಾ ಇರ್ತಾರೆ, ಹೇಳ್ತಾ ಇರ್ತಾರೆ ಸುತ್ತಮುತ್ತ ಇರೋರೆ. ನಾವು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬಾರ್ದು ಅಷ್ಟೇ. ಸೊ ಹಳ್ಳೀಲಿ ಯೂಟ್ಯೂಬರ್ ಆಗೋದು ತುಂಬಾ ಅಂದರೆ ಸುತ್ತಮುತ್ತ ನಿಮಗೆ ಪರಿಚಯ ಇರೋರಿಗೆ ಗೊತ್ತಿದ್ದು ನೀವು ಮಾಡ್ತಾಯಿದ್ದೀರಿ ಅಂತ ಗೊತ್ತಿದ್ರೆ ಆರಾಮಾಗಿ ಸಪೋರ್ಟ್ ಮಾಡ್ತಾರೆ. ಅದರಲ್ಲಿ ಏನು ಭಯ ಅಂಥದ್ದೇನಿಲ್ಲ. ಆದರೆ ನನಗೆ ಸ್ವಲ್ಪ ಡವ ಅಂತ ಇರುತ್ತೆ ಮಾಡೋದಕ್ಕೆ ಅಷ್ಟೇ. ನೀವು ಹಳ್ಳೀಲಿದ್ರೆ ಖಂಡಿತವಾಗ್ಲೂ ಮಾಡಿ, ಅದರಲ್ಲಿ ಏನೂ ತಪ್ಪಿಲ್ಲ. ಇಷ್ಟು ನಿಮ್ಮ ಜೊತೆ ನನ್ನ ಒಂದು ಹಂಚ್ಕೊಳ್ತಾ ಒಂದು ವಿಷಯನ. ಹಾಗೆ ಹಣ್ಣುಗಳಿತ್ತು, ಒಂದು ಸ್ವಲ್ಪ ಆ್ಯಪಲ್ಲು. ನನಗೆ ಒಂದು ಬೆಸ್ಟು ಡಿಟಾಕ್ಸ್ ಡ್ರಿಂಕ್ಸ್ ಅಂದರೆ ಫ್ರೂಟ್ಸ್ ಜ್ಯೂಸ್ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ನಾನು ಪ್ರೆಗ್ನೆನ್ಸಿ ಇದ್ದಾಗಿಂದನೂ ಇದನ್ನೇ ಮಾಡ್ಕೊಂಡು ಬಂದಿದ್ದೀನಿ. ನಿಮಗೆ ಗೊತ್ತಿರುತ್ತೆ, ಆವಾಗ ಊಟ ಸೇರೋದಿಲ್ಲ. ಆವಾಗ ಏನು ಮಾಡ್ತಾಯಿದ್ದೆ, ಬರೀ ಜ್ಯೂಸ್ ಮಾಡೋದು ಕುಡಿಯೋದು ಇದನ್ನೇ ಮಾಡ್ತಾಯಿದ್ದೆ. ಎಷ್ಟು kg ನಮ್ಮಮ್ಮ ತೊಗೊಂಬಂದರು, ಹಸ್ಬೆಂಡ್ ತೊಗೊಂಬಂದ್ರು, ಎಲ್ಲ ಖಾಲಿ ಆಗಿಬಿಡ್ತಾಯಿತ್ತು. ಅಷ್ಟು ಜ್ಯೂಸ್ ಮಾಡಿ ಕುಡಿತಾ ಇದ್ದೆ. ಹಾಗಾಗಿ ಇವಾಗಲೂ ಅದೇ ಅಭ್ಯಾಸ ಆಗಿದೆ. ಸಂಜೆ ಅವ್ರು ಹಾಲು ಹಾಕ್ಬಿಟ್ಟು ಬರೋ ಅಷ್ಟೊತ್ತಿಗೆ ನಾನು ಜ್ಯೂಸ್ ಮಾಡಿಟ್ರೆ ನನಗೂ ಪಾಪುಂಗೆ ಎಲ್ಲರಿಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಜ್ಯೂಸ್ ಮಾಡ್ತಾಯಿದ್ದೆ, ಆ್ಯಪಲ್ ಜ್ಯೂಸ್ನ. ಆ್ಯಪಲ್ಗೆ ಏನಂದರೆ ನಾನು ಸಿಪ್ಪೆ ಏನೂ ತೆಗ್ದಿಲ್ಲ, ಜಸ್ಟ್ ಹಾಗೆ ಗ್ರೈಂಡ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ. ನನಗೆ ಸಕ್ಕರೆ ಬಿಟ್ಟಂತೂ ಇರೋಕ್ಕಾಗಲ್ಲ. ಶುಗರ್ ಯೂಸ್ ಮಾಡಿದ್ದೀರಾ ಅಂತ ಆಮೇಲೆ ಹೇಳ್ಬಿಡಿ, ಶುಗರ್ ಯೂಸ್ ಮಾಡ್ತೀನಿ. ತುಂಬಾ ನೋಡ್ಬೋದು ತಿಕ್ಕಾಗಿ ಬರುತ್ತೆ ಆ್ಯಪಲ್ ಜ್ಯೂಸು. ನಾನು ಯಾಕೆ ಸೋಸ್ಕೊಂಡಿದ್ದೆ, ಸಿಪ್ಪೆ ಸಮೇತ ನಾನು ಹಾಕಿದ್ದೆ ಅಲ್ವಾ, ಹಾಗಾಗಿ ಅದು ಕೂಡ ಬಂದುಬಿಡಲಿ ಅಂತ ಹೇಳ್ಬಿಟ್ಟು ಸೋಸ್ಕೊಂಡೆ ಅಷ್ಟೇ. ಸೋಸಿದ ಮೇಲೆ ತುಂಬ ಅದು ಕೂಡ ತಿಕ್ಕಾಗಿ ಅಂದರೆ ಸ್ವಲ್ಪ ದಪ್ಪಾಗಿ ಬರುತ್ತೆ. ನೀವು ಬೇಕಾದ್ರೆ ಇನ್ನೂ ತೆಳುವಾಗಿ ಬೇಕು ಅಂದರೆ ನೀವು ನೀರನ್ನ ಮಿಕ್ಸ್ ಮಾಡಿಕೊಂಡು ಇನ್ನೂ ಕೂಡ ಕ್ವಾಂಟಿಟಿ ಕೂಡ ಜಾಸ್ತಿ ಮಾಡ್ಕೊಬೋದು. ನೀವು ನೋಡ್ಬೋದು ಎಷ್ಟು ತಿಕ್ಕಾಗಿದೆ ಅಂತ. ಚೆನ್ನಾಗಿರುತ್ತೆ ಮಾತ್ರ ಆ್ಯಪಲ್ ಜ್ಯೂಸು. ನಾನು ಎಲ್ಲ ಥರದ ಫ್ರೂಟ್ ಜ್ಯೂಸ್ ಕೂಡ ಮಾಡ್ತೀನಿ. ನಿಮಗೆ ಬೇಕಾದ್ರೆ ಇದಕ್ಕೆ ಡ್ರೈ ಫ್ರೂಟ್ಸ್ನ ಹಾಕ್ಕೊಬೋದು, ಇಲ್ಲ ಚಿಯಾ ಸೀಡ್ಸ್ನ ನೆನೆಸಿ ಹಾಕ್ಕೊಬೋದು, ಇಲ್ಲ ಜೇನುತುಪ್ಪ, ಈ ಥರದಕ್ಕೆ ಹಲವಾರು ರೀತಿಯಾಗಿ ಮಾಡ್ಬೋದು. ಐಸ್ ಇಷ್ಟ ಆಗೋರಿಗೆ ಐಸ್ ಹಾಕಿ ಕೊಟ್ಟರೆ ಅದು ಕೂಡ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಒಂದೊಳ್ಳೆ ಜ್ಯೂಸ್ನ ಎಂಜಾಯ್ ಮಾಡ್ತಾ ಸಾಯಂಕಾಲ ಒಂದೊಳ್ಳೆ ಮೂವಿ ಕೂಡ ನೋಡಿದ್ವಿ. ಹಾಗೆ ಅಪ್ಪುದು ಒಂದು ಕ್ಯೂಟಾಗಿರೋ ವೀಡಿಯೋ ಸಿಕ್ತು, ಹಾಗಾಗಿ ಇದ್ರ ಜೊತೆನೇ ಅದನ್ನು ಅಟ್ಯಾಚ್ ಮಾಡಿದೆ. ಹಾಗೆ ನೈಟು ಏನು ಅಡುಗೆ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಅವರು ಪರೋಟ ಎಲ್ಲ ಬೇಡ, ನನಗೆ ಚಪಾತಿ ಹಸಿಟ್ಟು ಕೂಡ ಖಾಲಿಯಾಗಿತ್ತು. ಹಾಗಾಗಿ ಮಧ್ಯಾಹ್ನನೇ ಇನ್ನು ರಾತ್ರಿಗೆ ಏನು ಮಾಡಲಿ ಅಂತ ಕೇಳೋದಕ್ಕೆ ಏನಾದರೂ ಒಂದು ಸ್ವಲ್ಪ ಪಲಾವ್ ಥರ ಏನಾದರೂ ಮಾಡಿಬಿಡು ಅಂದರು ಪ್ರವೀಣ್ ಅವರು. ಹಾಗಾಗಿ ಸರಿ ಆಯಿತು ಅಂತೇಳಿ ಅಪ್ಪುನ ಆಟ ಆಡೋದು ಬಿಟ್ಟಿದ್ದೀನಿ. ಈಚೆ ಟಿ ವಿನೂ ಕೂಡ ಆನ್ ಮಾಡಿದ್ದೀನಿ. ಎಲ್ಲ ಚೆಲ್ಲಾಪಿಲ್ಲಿ ಮಾಡ್ಕೊಂಡು ಆಟ ಆಡ್ತಾ ಇದ್ದಾನೆ. ನಾನು ಪಲಾವ್ಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಏನಿಲ್ಲ, ಸಿಂಪಲಾಗಿ ಕ್ಯಾರೆಟು
ಹುಳ್ಳಿಕಾಯಿನ ಉತ್ತರಿಸ್ಕೊಂಡಿದ್ದೀನಿ. ಇಷ್ಟು ಮಾತ್ರ ಹಾಕ್ತೀನಿ, ಇನ್ನೇನು ಹಾಕೋದಿಲ್ಲ ನಾನು. ಆಮೇಲೆ ಅಂದರೆ ಮಸಾಲೆ ಎಲ್ಲ ರುಬ್ಬೇನು ಹಾಕಲ್ಲ, ಜಸ್ಟ್ ಹಾಗೆ ಡೈರೆಕ್ಟಾಗೆ ಮಾಡ್ತಾಯಿದ್ದೀನಿ. ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಪಲಾವ್ ಮಿಕ್ಸ್ ಏನೇನಿದೆ ಅದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿಯನ್ನು ಹಾಕ್ಕೊಂಡು, ಟೊಮೊಟೊ ಇದ್ದರೆ ಟೊಮೊಟೊ ಹಾಕ್ಕೊಳ್ಳಿ, ನಾನು ಟೊಮೊಟೊ ಹಾಕಿಲ್ಲ, ಹುಳಿ ಹುಳಿ ಥರ ಅನಿಸುತ್ತೆ ಅಂತ. ಇಷ್ಟನ್ನು ಆಮೇಲೆ ತರಕಾರಿಗಳನ್ನು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಖಾರದ ಪುಡಿ, ಗರಂ ಮಸಾಲ, ನಿಮಗೇನ ಹತ್ರ ಏನಾದರೂ ಅಂದರೆ ಪಲಾವ್ದು ಮಸಾಲ ಪೌಡರ್ ಏನಾದರೆ ಅದನ್ನು ಕೂಡ ಹಾಕ್ಕೊಬೋದು. ಇಷ್ಟು ಹಾಕ್ಕೊಂಡಿದ್ದೀನಿ. ನೀರು ಹಾಕಿ ಅಕ್ಕಿ ಹಾಕಿ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ. ಇವಾಗ ನಾನು ಮಧ್ಯಾಹ್ನ ಆಲೂ ಏನು ನಾನು ಸ್ಟಫ್ ಮಾಡಿದ್ನಲ್ಲ ಅದು ಇನ್ನೂ ಮಿಕ್ಬಿಟ್ಟಿತ್ತು. ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಅದಕ್ಕೆ ಆಲೂ ಟಿಕ್ಕಾ ಥರ ಮಾಡಿಬಿಡೋಣ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದು ಬೌಲ್ಗೆ ಸ್ವಲ್ಪ ಕಾರ್ನ್ಫ್ಲೋರ್ನ ಹಾಕ್ಕೊಂಡು, ಅಂದರೆ ಏನಿರುತ್ತೆ ಅಲ್ಲ ಆಲೂ ಸ್ಟಫಿಂಗು, ಅದನ್ನು ಸ್ವಲ್ಪ ಒಂಥರ ವಡೆ ಥರ ಸೈಜಲ್ಲಿ ಇದನ್ನು ತಟ್ಕೊಂಡು ಅದಕ್ಕೆ ಸ್ವಲ್ಪ ಕೋಟಿಂಗ್ ಕೊಡಬೇಕು, ಕಾರ್ನ್ಫ್ಲೋರ್ದು ಕೋಟಿಂಗ್ ಕೊಟ್ಟು ಎಣ್ಣೆಯಲ್ಲಿ, ಅಂದರೆ ತವ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಆ ಕಡೆ ಈ ಕಡೆ ಫ್ರೈ ಮಾಡೋದು. ಅಂದರೆ ಫಸ್ಟ್ ಟೈಮ್ ನಾನು ಈ ಥರ ಟ್ರೈ ಮಾಡಿದ್ದಂದರೆ ಆಲೂ ಮಿಕ್ಕಿತ್ತಲ್ಲ, ಸುಮ್ಮನೆ ವೇಸ್ಟ್ ಆಗುತ್ತೆ, ಅಟ್ಲೀಸ್ಟ್ ಪಲಾವ್ ಜೊತೆಗೆ ಇದು ಒಂಥರ ನೆಂಚ್ಕೊಳ್ಳೋಕ್ಕೆ ಸ್ನ್ಯಾಕ್ಸ್ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಮಾಡಿದ್ದೆ. ಓಕೆ ಅಂತ ಅನ್ನಿಸ್ತು. ಆದರೆ ಇನ್ನು ಬ್ರೆಡ್ ಕ್ರಮ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಇನ್ನೂ ಚೆನ್ನಾಗಿ ಮಾಡ್ಬೋದು. ಅದನ್ನು ಕೂಡ ರೆಸಿಪಿ ಯಾವತ್ತಾದರೂ ತೋರಿಸ್ತೀನಿ. ಜಸ್ಟ್ ಮಿಕ್ಕಿತ್ತಲ್ಲ ಅಂತ ಹೇಳ್ಬಿಟ್ಟು ಮಾಡಿದೆ. ಅವ್ನು ಎತ್ಕೊಂಡು ಇದನ್ನು ಮಾಡೋ ಅಷ್ಟೊತ್ತಿಗೆ ಸ್ವಲ್ಪ ಕಪ್ಪು ಆಗಿಬಿಟ್ಟಿತ್ತು. ಏನೂ ಮಾಡೋಕ್ಕಾಗಲಿಲ್ಲ ನಾನು ಎತ್ತೋ ಅಷ್ಟೊತ್ತಿಗೆ. ಹಾಗೆ ನೈಟು ಊಟ ಎಲ್ಲ ಮುಗಿಸ್ಕೊಂಡ್ವಿ. ಊಟ ಮುಗಿಸಿದ ಮೇಲೆ ನನ್ನ ಒಂದು ಸ್ಕಿನ್ ಕೇರ್ ಕೂಡ ಮಾಡಬೇಕಲ್ಲ, ಹಾಗಾಗಿ ಹೋಗಿ ಮುಖ ತೊಳ್ಕೊಂಬಂದು ನೈಟ್ ಹೊತ್ತು ಯಾವ ಡ್ರೆಸ್ ನಿಮಗೆ ಕಂಫರ್ಟ್ ಇರುತ್ತೋ ಅದನ್ನು ನಾನು ಹಾಕ್ಕೊಂಡು ಮಲ್ಕೊತೀನಿ. ಅದೊಂದು ಅಭ್ಯಾಸ ಇದೆ ನನಗೆ. ಬೆಳಗ್ಗೆ ಎಷ್ಟೇ ನಾವು ಚೆನ್ನಾಗಿ ಟಾಪು ಈ ಥರದ್ದೆಲ್ಲ ಹಾಕ್ಕೊಂಡಿದ್ರು ನೈಟ್ ಆರಾಮಾಗಿ ಮಲ್ಕೊಬೇಕು ಅಂದರೆ ಒಂದು ಒಳ್ಳೆ ಪ್ಯಾಂಟು ಟೀ ಶರ್ಟ್ ಹಾಕ್ಕೊಂಡು ಮಲ್ಕೊಂಬಿಡೋದು. ಆಮೇಲೆ ನನ್ನ ಸ್ಕಿನ್ ಕೇರ್ ಅಂದರೆ ಮುಖ ತೊಳ್ಕೊಂಡು ನಂದು ಸ್ವಲ್ಪ ಡ್ರೈ ಸ್ಕಿನ್ನು, ಹಾಗಾಗಿ ನಾನು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಹಾಗೆ ಅಂಡರ್ ಐ ಕ್ರೀಮ್ನ ಮಿಸ್ ಮಾಡ್ತಾಯಿಲ್ಲ. ನನಗೆ ಇನ್ನೊಂದು ಸ್ವಲ್ಪ ಅಂಡರ್ ಐ ಇದೆ, ಹಾಗಾಗಿ ಅಂಡರ್ ಐ ಕ್ರೀಮ್ ಕೂಡ ನಾನು ಯೂಸ್ ಮಾಡಿ ಆಮೇಲೆ ಲಿಪ್ಸ್ಗೆ ಒಂದು ಸ್ವಲ್ಪ ಲಿಪ್ ಬಾಮ್ ಥರ ಹಾಕ್ಕೊಂಡು ಮಲಗ್ತೀನಿ. ಯಾಕಂದರೆ ತುಂಬ ತೀರ ಲಿಪ್ಪು ಡ್ರೈ ಥರ ಆಗಿಬಿಡುತ್ತೆ. ಹಾಗಾಗಿ ಹೀಗಿತ್ತು ಒಂದು ಸ್ಕಿನ್ ಕೇರ್ ಅಂತಲೇ ಹೇಳ್ತೀನಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮರಿದಂಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಹೀಗಿತ್ತು ಇವತ್ತಿನ ವಿಡಿಯೋ. ಹೋಪ್ ನಿಮ್ಗೆ ಇಷ್ಟ ಆಯಿತು ಅಂತ. ಇಷ್ಟ ಆದರೆ ಗೊತ್ತಲ್ಲ ಏನು ಮಾಡಬೇಕು ಅಂತ. ಆ್ಯಂಡ್ ಕಂಪ್ಲೀಟ್ ವಿಡಿಯೋ ನೋಡಿ ಆಮೇಲೆ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ, ಕಂಪ್ಲೀಟ್ ವಿಡಿಯೋ ನೋಡೋದೇ ಇಲ್ಲ, ಆಗಲೇ ಕಮೆಂಟ್ಸ್ ಮಾಡಿರ್ತೀರ ವಿಡಿಯೋಗೆಲ್ಲ. ಹಾಗಾಗಿ ಕಂಪ್ಲೀಟ್ ವಿಡಿಯೋ ನೋಡಿ ಕಮೆಂಟ್ಸ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು.